ಇಬ್ಬರು ಅಭ್ಯರ್ಥಿಗಳಿರುವ ಚುನಾವಣೆಯಲ್ಲಿ 68 ಮತಗಳು ಅಸಿಂಧು ಎಂದು ಘೋಷಿಸಲ್ಪಟ್ಟವು. ಗೆದ್ದ ಅಭ್ಯರ್ಥಿ 52% ಮತಗಳಿಸಿ ಮತ್ತು 98 ಮತಗಳ ಅಂತರದಲ್ಲಿ ಗೆದ್ದರು. ಚಲಾಯಿಸಲ್ಪಟ್ಟ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಕ್ವಶನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಡಾಟ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಇಬ್ಬರು ಅಭ್ಯರ್ಥಿಗಳು ಅಂತಂದರೆ ಇಬ್ಬರು ಅಭ್ಯರ್ಥಿಗಳು ಯಾರಂತ ಗೊತ್ತಿಲ್ಲ. ಅವರು ಒಬ್ಬರು ಎ ಅಂತ ಬರ್ಕೊಳ್ಳೋಣ, ಒಬ್ಬರು ಬಿ ಅಂತ ಬರ್ಕೊಳ್ಳೋಣ. ಚುನಾವಣೆಯಲ್ಲಿ 68 ಮತಗಳು ಅಸಿಂಧು ಎಂದು ಘೋಷಿಸಲ್ಪಟ್ಟವು. ಗೆದ್ದ ಅಭ್ಯರ್ಥಿ 52%. ಇವರಿಬ್ಬರಲ್ಲಿ ಯಾರೋ ಒಬ್ರು ಗೆದ್ದಿದ್ದಾರೆ. ಫಾರ್ ಎಕ್ಸಾಂಪಲ್ ಎ ಗೆದ್ದಿದ್ದೇನೆ ಅಂದರೆ 52 ಅಂತ ಬರ್ಕೊಳ್ಳೋಣ. 52% ಅವರೇ ಕೊಟ್ಟಿದ್ದಾರೆ. ಗೆದ್ದ ಅಭ್ಯರ್ಥಿ 52% ಮತ ಗಳಿಸಿ ಮತ್ತು 92 ಮತಗಳ ಅಂತರದಲ್ಲಿ ಗೆದ್ದರು. ಎ 52% ತೊಗೊಂಡಿದ್ದಾರೆ. ಬಿ ಎಷ್ಟು ಇತ್ತು? 48%. ಸೊ ಪರ್ಸೆಂಟೇಜ್ ಅಂದರೆ ಯಾವಾಗಲೂ 100ಕ್ಕೆ ಇರ್ತದೆ. 100ರಲ್ಲಿ 52 ಹೋದರೆ 48. ಎ 52 ತೊಗೊಂಡಿದ್ದಾರೆ, ಬಿ 48 ಉಳಿಯಿತು. 98 ಮತಗಳ ಅಂತರದಲ್ಲಿ ಗೆದ್ದರು. ಇಲ್ಲಿ ಡಿಫ್ರೆನ್ಸ್ ಕೇಳಿದರೆ ಅವರು 98 ಮತಗಳ ಅಂತರದಲ್ಲಿ ಗೆದ್ದರು. ಇವರಿಬ್ಬರು ಡಿಫ್ರೆನ್ಸ್ ಎಷ್ಟು? 4%. ಆ 4%ನೇ 98 ಅವ್ರು ಕೊಟ್ಟಿದ್ದಾರೆ. ಯಾಕಂದರೆ 52ರಲ್ಲಿ 48 ಆದರೆ 4%. 4%ನೇ 98. ಆದರೆ ಚಲಾಯಿಸಲ್ಪಟ್ಟ ಒಟ್ಟು ಮತಗಳ ಸಂಖ್ಯೆ ಕೇಳಿದರೆ ಅವರು ಒಟ್ಟು 100% ಆಗಲೇ ಹೇಳಿದ್ದೀನಿ ನಾನು. ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು, ಅಥವಾ ಕ್ರಾಸ್ ಅಂದರೆ ಈ ಥರ 98 × 100 / 4 ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ. ಅಥವಾ 4 ಎಷ್ಟಲೇ 100, 4 25ಲೇ 100. ಹಾಗಾಗಿ ಇದಕ್ಕೂ 25 ಮಾಡ್ಕೋಬೇಕು. ಇದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕಂದ್ರೆ 25 × 98. ಇದನ್ನು ಡಬಲ್ ಮಾಡಿದಾಗ 50 ಬಂತು. ಇದನ್ನು ಅರ್ಧ ಮಾಡಿದಾಗ 49 ಬಂತು. ಅಗೇನ್ ಇದನ್ನು ಡಬಲ್ ಮಾಡ್ಕೋಬೇಕು. 100 ಬಂತು. ಇದನ್ನು ಅರ್ಧ ಮಾಡ್ಕೊಂಡಾಗ 24.5 ಬಂತು. ಇವಾಗ ಇದನ್ನು ಯಾವ ಥರ ಮಾಡ್ಬೇಕಂದ್ರೆ ಇಲ್ಲಿ 2 0 ಇದೆ, ಇಲ್ಲಿ 24.5 ಇದೆ. 2 4 5 ಒಂದು 0 ತೆಗೆದರೆ 1 ಪಾಯಿಂಟ್ ಹೋಯಿತು, ಇನ್ನೊಂದು 0 ಹೋಯಿತು, ಒಂದು 0 ಕೊಡ್ಕೊಂಡ್ರೆ 2450. ಯಾವ ಆಪ್ಷನ್ ನಂಬರ್ ಇದೆ? ಆಪ್ಷನ್ ನಂಬರ್ ಬಿ ನಲ್ಲಿದೆ. ಇದೇ ಆನ್ಸರ್.